ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಯಾರು ಎಲ್ಲ ಬಯಕೆಗಳನ್ನು ತ್ಯಜಿಸಿ ಆಸೆಯನ್ನು ಬಿಟ್ಟು ನಾನು ಮತ್ತು ನನ್ನದು ಎಂಬ ಭಾವನೆ ಇಲ್ಲದೆ ಓಡಾಡುವನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಮನುಷ್ಯನ ಆಸೆಗೆ ಕೊನೆಯಲ್ಲಿ ಒಂದು ಬಯಕೆ ತೀರಿತು ಎಂದರೆ ಇನ್ನೊಂದು ಬೆನ್ನು ಹತ್ತುತ್ತದೆ. ಒಂದು ಬೃಹತ್ ವಾಣಿಜ್ಯ ಸಂಕೀರ್ಣವನ್ನು ಹೊಕ್ಕ ಯಾರೂ ಬರಿಗೈಯಲ್ಲಿ ಬರುವುದಿಲ್ಲ. ಏನನ್ನಾದರೂ ಖರೀದಿಸಿಯೇ ಬರುವುದು, ಅಥವಾ ಮುಂದೆ ತೆಗೆದುಕೊಳ್ಳುವ ಅಭಿಲಾಷೆಯೊಂದಿಗೆ ಹಿಂತಿರುಗಬಹುದು. ಬಿಟ್ಟರೆ ಯಾವ ವಸ್ತುವೂ ಬೇಡ, ಎಲ್ಲವೂ ಇದೆ ಎಂಬ ಮನಸ್ಥಿತಿಯಿಂದ ಹಿಂದಿರುಗಲಾರರು. ಒಮ್ಮೆ ಹಾಗೇನಾದರೂ ಎಲ್ಲವೂ ಇದೆ ಎನ್ನುವ ಮನಸ್ಥಿತಿಯಿಂದ ಹಿಂದಿರುಗಿದರೆ ಅವನಂಥ ಸ್ಥಿತಪ್ರಜ್ಞ ಇನ್ನಾರೂ ಇರಲು ಸಾಧ್ಯವಿಲ್ಲ. ಮನುಷ್ಯ ಸಂಘಜೀವಿ ಎನ್ನುತ್ತಾರೆ, ಆದರೆ ಇಂದು ಇದನ್ನು ನೆನಪಿಸಬೇಕಾಗಿದೆ. ನಾನು ತನ್ನದು ಎನ್ನುವ ಪ್ರಪಂಚದಲ್ಲಿ ಮುಳುಗಿ 100 ವರ್ಷ ಬದುಕಲು ಅವಕಾಶವಿದ್ದರೂ ಬದುಕಲಾರ. ಆದರೆ 1000 ವರ್ಷಕ್ಕೆ ಬೇಕಾಗುವಷ್ಟು ಕೂಡಿಟ್ಟು ತಾನೂ ಅನುಭವಿಸದೆ ಪರರಿಗೂ ಕೊಡದೆ ಹಾಳಾಗುವುದು ಕಾಣುತ್ತದೆ. ಸಾಯುವ ಸಮಯ ಬಂದರೂ ನಾನು ನನ್ನದು ಎಂಬ ಆಸೆ ಬಿಡದೆ, ಸಕಾಲದಲ್ಲಿ ತನ್ನವರಿಗೆ ಆಸ್ತಿ ಪತ್ರ ಸರಿಯಾಗಿ ನೋಂದಣಿ ಮಾಡದೆ, ತನ್ನವರಿಗೆ ಸರಿಯಾಗಿ ಹಂಚದೆ, ಎಷ್ಟೋ ಮನೆ ಜಮೀನು ವಿವಾದದ ಕಾರಣ ಉಪಯೋಗಿಸಲೂ ಆಗದೆ, ಮೂರನೆಯವರ ತೀರ್ಪಿಗಾಗಿ ಕಾಯುತ್ತಾ ಯಾರಿಗೂ ಉಪಯೋಗವಿಲ್ಲದೆ ಹಾಳಾಗುತ್ತಿರುವ ಅದೆಷ್ಟೋ ಭೂಮಿ ಕಾಣುತ್ತದೆ. ಇಂಥವರು ಸದಾ ಆಸ್ತಿ ಹಣ ಎನ್ನುತ್ತಾ ಅದರ ಧ್ಯಾನದಲ್ಲೇ ಮುಳುಗಿರುವುದು ಕಾಣುತ್ತದೆ. ಇವರಲ್ಲಿ ಇರುವುದನ್ನು ಕಂಡವರೂ ಸಹ ಇವರಿಂದ ಹೇಗಾದರೂ ಪಡೆಯಬೇಕೆಂಬ ಆಸೆಯಿಂದ ತಾವೂ ಹಾಳಾಗುವುದರ ಜೊತೆಗೆ ಇಂಥವರನ್ನು ಹಾಳು ಮಾಡಲು ಯತ್ನಿಸುತ್ತಾರೆ. ಜ್ಞಾನಿಯಾದವನು ನಾನು ನನ್ನದು ಎಂಬ ಆಸೆಯನ್ನು ಬಿಟ್ಟು ಅಗತ್ಯವಾದಷ್ಟು ಸಂಪಾದಿಸಿ ಅಗತ್ಯಕ್ಕಿಂತ ಹೆಚ್ಚಿನದನ್ನು ದಾನ ಮಾಡುತ್ತಾ ತನ್ನಲ್ಲಿರುವ ವಸ್ತುವನ್ನೋ ಭೂಮಿಯನ್ನೋ ಮನೆಯನ್ನೋ ಅದು ಸೇರಬೇಕಾದವರಿಗೆ ಸಕಾಲದಲ್ಲಿ ವಹಿಸಿ ಅದರ ಮೇಲೆ ಯಾವ ಮೋಹವಿಲ್ಲದೆ ತನ್ನ ಸಾಮರ್ಥ್ಯ ಹಾಗೂ ಭಗವಂತನಲ್ಲಿ ನಂಬಿಕೆ ಇಟ್ಟು ಸಂತೋಷದಿಂದ ಇರುತ್ತಾನೆ. ಹರಿ ಓಂ.